ಈ ಬರೆಯುವಂತೆಯನ್ನು ಸಿಸ್ಟರ್ ಜೆಟ್ರೂಡ್ ಅವರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸೂಚಿಸಿದ್ದಾರೆ. ಲೂಸಿ ನರೋನಾ ಅವರ ಹುಟ್ಟುಹಬ್ಬಕ್ಕೆ ಸುನೀತಾ ನರೋನಾ ಕುಟುಂಬದವರು ಕಲಿಸಿದ್ದಾರೆ. ಅಲಿಸ್ಟಾ ಜಿಯೋನ್ ಫರ್ನಾಂಡಿಸ್ ಅವರ ಹುಟ್ಟುಹಬ್ಬಕ್ಕೆ ಕೃತಜ್ಞತೆ ಆಚರಿಸಲಾಗಿದೆ. ಬಿಷಪ್ ವಿಲಿಯಂ ಡಿಮೆಲ್ಲೋ ಹಾಗೂ ಫಾದರ್ ಹೆನ್ರಿ ಡಿಮೆಲ್ಲೋ ಅವರ ಪ್ಯಾಟ್ರಿಕ್ ಫರ್ನಾಂಡಿಸ್ ಕಲಿಸಿದ್ದಾರೆ. ಪ್ಯಾಟ್ರಿಕ್ ಡಿಮೆಲ್ಲೋ ಫಾದರ್ ಡೆನಿಸ್ ಮಾಸ್ಟರ್ನೆಸ್ ಫಾದರ್ ಡೆನಿಸ್ ಫಾಲ್ಮಾನೆಸ್ ವೆಲೇರಿಯನ್ ಅವರ ಪ್ಯಾಟ್ರಿಕ್ ಫರ್ನಾಂಡಿಸ್ ತಂದೆಯ ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರೇ ಕನ್ಯೆ ಸಂತ ಸ್ಕೊಲಾಸ್ಟಿಕಾ ಅವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಆದರ್ಶವನ್ನು ಅನುಸರಿಸುವಂತೆ ಮಾಡಿರಿ. ಹೀಗೆ ನಾವು ಶುದ್ಧ ಪ್ರೀತಿಯಿಂದ ನಿಮ್ಮ ಸೇವೆ ಮಾಡುವಂತೆಯೂ ನಿಮ್ಮನ್ನು ಪ್ರೀತಿಸುವುದರಿಂದ ಲಭಿಸುವ ಸಂಭಾವನೆಯನ್ನು ಸಂತೋಷದಿಂದ ಪಡೆಯುವಂತೆಯೂ ನಮಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು. ನಿಮ್ಮ ದಾಸನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಲಿ. ಅರಸುಗಳ ಗ್ರಂಥದಿಂದ ಮೊದಲನೇ ವಾಚನ. ಸೊಲೊಮೋನನು ಇಸ್ರಾಯೇಲರ ಎದುರಿನಲ್ಲಿ ಸರ್ವೇಶ್ವರನ ಬಲಿಪೀಠದ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ಇಸ್ರಾಯೇಲ್ ದೇವರಾದ ಸರ್ವೇಶ್ವರ, ಭೂಮಿಯಲ್ಲೂ ಸ್ವರ್ಗದಲ್ಲೂ ನಿಮಗೆ ಸಮಾನರಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿಮಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂಥ ಭಕ್ತರ ಬಗ್ಗೆ ನಿಮ್ಮ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವರು ನೀವು. ದೇವರು ನಿಜವಾಗಿ ಭೂಮಿಯಲ್ಲಿ ವಾಸಿಸುವರು. ಆಕಾಶವು ಉನ್ನತೋನ್ನತ ಆದ ಆಕಾಶವು ನಿಮ್ಮ ವಾಸಕ್ಕೆ ಸಾಲದು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ತಾಳೆ ಸಾಕಾದಿತು? ಆದರೂ ನನ್ನ ದೇವರೇ ಸರ್ವೇಶ್ವರ, ನಿಮ್ಮ ದಾಸನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡಿ. ಈ ದಿನ ನಿಮ್ಮನ್ನು ಪ್ರಾರ್ಥಿಸುತ್ತಿರುವ ನಿಮ್ಮ ದಾಸನ ಮೊರೆಯನ್ನು ಆಲಿಸಿರಿ. ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವರೇ, ನಿಮ್ಮ ಕಟಾಕ್ಷ
ನಿವಾಸಗಳಿಗೂ ಸುಂದರ. ಹಂಬಲಿಸಿ ಸೊರಗಿ ಹೋಗಿದೆ ಎನ್ನ ಮನ, ಕಾಣಬೇಕೆಂದು ಪ್ರಭುವಿನ ಪ್ರಾಂಗಣ. ಶ್ಲೋಕ. ಪ್ರಭು ನಿನ್ನ ನಿವಾಸಗಳಿಗೂ ಸುಂದರ. ಪ್ರಭುದೇವ ಎನ್ನರಸ ಸ್ವರ್ಗ ಸೇನಾಧೀಶ್ವರ, ದೊರಕಿದೆ ಗುಬ್ಬಿಗೆ ಗೂಡು ನಿನ್ನ ವೇದಿಕೆಯ ಹತ್ತಿರ. ಪಾರಿವಾಳಕ್ಕೂ ಅಲ್ಲೇ ಇದೆ ಮರಿಯಿಡಲು ಆಗಲ. ಶ್ಲೋಕ. ಪ್ರಭು ನಿನ್ನ ನಿವಾಸಗಳಿಗೂ ಸುಂದರ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ನಿರಂತರವು ನಿನ್ನ ಗುಣಗಾನ ಮಾಡುವವರು. ಶ್ಲೋಕ. ಪ್ರಭು ನಿನ್ನ ನಿವಾಸಗಳಿಗೂ ಸುಂದರ. ನಿನ್ನ ಮಂದಿರದಲ್ಲಿ ಕಳೆದ ದಿನವೊಂದು ತಿಳಿವೆನು 1000 ದಿನಕ್ಕೂ ಮೇಲೆಂದು. ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನಾಲಯದ ದ್ವಾರಪಾಲಕನಾಗಿರುವುದೇ ಮೇಲು. ಶ್ಲೋಕ. ಪ್ರಭು ನಿನ್ನ ನಿವಾಸಗಳಿಗೂ ಸುಂದರ. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೊಗಳಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು, ಖ್ಯಾತಿ ತಂದೆಯನ್ನು ತನ್ನ ಭಕ್ತಾದಿಗಳಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಪಾಪದ ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ನಾನು ಪರಿಶುದ್ಧಗೊಳಿಸಿದೆ. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಫರಿಸಾಯರು ಮತ್ತು ಜೆರುಸಲೇಮಿನಿಂದ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು ಸೇರಿದರು. ಯೇಸುವಿನ ಶಿಷ್ಯರಲ್ಲಿ ಕೆಲವರು ಅಶುದ್ಧ ಕೈಗಳಿಂದ ಶುದ್ಧಾಚಾರಕ್ಕೆ ಅನುಗುಣವಾಗಿ ಕೈ ತೊಳೆದುಕೊಳ್ಳದೆ ಊಟ ಮಾಡುವುದನ್ನು ಅವರು ನೋಡಿದರು. ಫರಿಸಾಯರು ಇತರ ಯಹೂದ್ಯರಂತೆ ಕೈಗಳನ್ನು ವಿಧಿಬದ್ಧವಾಗಿ ತೊಳೆದು ಊಟ ಮಾಡುವುದಿಲ್ಲ. ಇದು ಅವರ ಪೂರ್ವಜರಿಂದ ಬಂದ ಸಂಪ್ರದಾಯ. ಪೇಟೆ ಬೀದಿಗಳಿಗೆ ಹೋಗಿ ಬಂದರೆ ಸ್ನಾನ ಮಾಡಿ ಊಟ ಮಾಡುವುದು, ತಮ್ಮಿಗೆ ಶಿಂಪು ತಪ್ಪಲೆಗಳನ್ನು ಸುಸೂತ್ರವಾಗಿ ತೊಳೆಯುವುದು, ಇದೇ ಮೊದಲಾದ ಅನೇಕ ಆಚಾರಗಳು ಅವರಿಗೆ ರೂಢಿಯಲ್ಲಿದ್ದವು. ಆದ್ದರಿಂದ ಫರಿಸಾಯರು ಧರ್ಮಶಾಸ್ತ್ರಿಗಳು ನಿನ್ನ ಶಿಷ್ಯರು ಪೂರ್ವಜರಿಂದ ಬಂದ ಆಚಾರಗಳನ್ನೇ ಅನುಸರಿಸುವುದಿಲ್ಲ, ಪರಿಶುದ್ಧವಾದ ಕೈಗಳಿಂದಲೇ ಅವರು ಊಟ ಮಾಡುತ್ತಿಲ್ಲ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು ಪಟ್ಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯ ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಬರೆಯ ಮಾತಿನ ಮನ್ನಣೆಯ ನೀಡುತ್ತ ಹೃದಯವನ್ನು ದೂರವಿರಿಸುತ್ತ ನರಕಲ್ಪಿತ ಕಟ್ಟಳೆಗಳಿಗೆ ಜೀವ ವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರು ಎಡೆಗೆ ಮಾಡುವ ಆರಾಧನೆ ವ್ಯರ್ಥ ಎಂದು ಎಂದರು ದೇವರು. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆಪದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಪರಿಹರಿಸುವುದು ಬಲು ಚೆನ್ನಾಗಿದೆ. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಲೇಬೇಕು ಎಂಬುದು ಮೋಶೆ ವಿಧಿಸಿದ ಆಜ್ಞೆ. ನೀವಾದರೂ ಒಬ್ಬನು ತನ್ನ ತಂದೆಗೆ ಅಥವಾ ತಾಯಿಗೆ ನನ್ನಿಂದ ನಿಮಗೆ ಸಲ್ಲತಕ್ಕದ್ದು ಫರ್ಮಾನ್ ಎಂದರೆ ದೇವರಿಗೆ ಒಳಿತು ಎಂದು ಹೇಳಿಬಿಟ್ಟರೆ ಸಾಕು, ಮುಂದೆ ಅವರು ತನ್ನ ತಂದೆ ತಾಯಿಗೆ ಯಾವ ಸಹಾಯವನ್ನು ಮಾಡುವುದಕ್ಕೆ ನೀವು ಬಿಡುವುದಿಲ್ಲ. ಹೀಗೆ ನೀವು ಬೋಧಿಸುವ ಸಂಪ್ರದಾಯಗಳಿಂದಾಗಿ ದೇವರ ವಾಕ್ಯವನ್ನೇ ನಿರಂತರಗೊಳಿಸುತ್ತೀರಿ. ಇಂಥ ಕೃತ್ಯಗಳು ಇನ್ನೆಷ್ಟೋ ಇರ್ತವೆ. ಪ್ರಭುವಿನ ಶುಭ ಸಂದೇಶ. ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, ಮಾರ್ಚ್ 2ನೇ ತಾರೀಕು ಕ್ರಿಸ್ತ ಶಕ 480 ಇಸ್ವಿಯಲ್ಲಿ ಇಟಲಿಯ ನಸ್ಯಾ ಎಂಬ ನಗರದಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಅವಳಿ ಜವಳಿ ಮಕ್ಕಳು ಜನಿಸಿದರು.
ಗಂಡು ಮಗುವಿಗೆ ಬೆನೆಡಿಕ್ಟ್ ಎಂದು ನಾಮಕರಣ ಮಾಡಲಾಯಿತು. ಹೆಣ್ಣು ಮಗುವಿಗೆ ಸ್ಕೊಲಾಸ್ಟಿಕಾ ಎಂದು ನಾಮಕರಣ ಮಾಡಲಾಯಿತು. ಇವರು ಬೆಳೆದು ದೊಡ್ಡವರಾದ ಮೇಲೆ ಇವರು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಒಂದು 5 ಮೈಲಿ ಅಂತರದಲ್ಲಿ ಸಹೋದರ ಸಹೋದರಿ ಇವರು ಬೆನೆಡಿಕ್ಟ್ ಮೊನಾಸ್ಟ್ರಿಯನ್ನು ಸ್ಥಾಪಿಸಿದರು. ಸ್ಕೊಲಾಸ್ಟಿಕಾ ಮತ್ತು ಕಾನ್ವೆಂಟ್ ಅನ್ನು ಸ್ಥಾಪಿಸಿದರು. ಹೀಗೆ ಇವರಿಬ್ಬರು ಆಧ್ಯಾತ್ಮಿಕವಾಗಿ ದೇವರೊಡನೆ ಅನ್ಯೋನ್ಯ ಸಂಪರ್ಕ ಬೆಳೆಸಿಕೊಂಡು ದೇವರ ಸೇವೆ ಮತ್ತು ಮಾನವರ ಸೇವೆಯನ್ನು ಮಾಡುತ್ತಾ ಇರ್ತಾರೆ. ಹೀಗಿರುವಲ್ಲಿ ಇವರು ವರ್ಷಕ್ಕೆ ಒಮ್ಮೆ ಸಹೋದರ ಸಹೋದರಿ ಸ್ಕೊಲಾಸ್ಟಿಕಾ ಹಾಗೂ ಬೆನೆಡಿಕ್ಟ ಸಂಧಿಸಿ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸಿ ಅವರು ತಮ್ಮ ಆಧ್ಯಾತ್ಮಿಕ ಪ್ರಗತಿಯತ್ತ ಹೇಗೆ ಸಾಗಬಹುದು ಎಂಬ ನಿರ್ಣಯವನ್ನು ತಗೊಳ್ತಾರೆ. ಈ ಸಂದರ್ಭದಲ್ಲಿ ಒಮ್ಮೆ ಸ್ಕೊಲಾಸ್ಟಿಕಾ ಹಾಗೂ ಬೆನೆಡಿಕ್ಟ್ ಅವರ ಕಡೆಯ ಭೇಟಿ ಆಯಿತು. ಆ ಸಂದರ್ಭದಲ್ಲಿ ಸ್ಕೊಲಾಸ್ಟಿಕಾಗೆ ನಾನು ಸಾಯುತ್ತಿದ್ದೇನೆ ಎಂಬ ಮನವರಿಕೆಯಾಯಿತು. ಆಗ ಆಕೆ ತನ್ನ ಸಹೋದರರೊಡನೆ ಇಂದು ಇಲ್ಲೇ ಇದ್ದು ನನ್ನ ಜೊತೆ ಇದ್ದು ಪ್ರಾರ್ಥನೆ ಮಾಡುತ್ತಾ ಕಾಲ ಕಳೆಯುವುದಲ್ಲ ಎಂದು ಕೇಳಿಕೊಳ್ತಾರೆ. ಆಗ ನಮ್ಮ ಮೊನಾಸ್ಟ್ರಿ ರೂಲ್ಸ್ ಪ್ರಕಾರ ನಾನು ಇರುವಾಗಿಲ್ಲ, ನಾನು ಹೋಗಲೇಬೇಕು ಅಂತ ಬೆನೆಡಿಕ್ಟ ಮಾಡ್ತಾರೆ. ಆಗ ಸ್ಕೊಲಾಸ್ಟಿಕಾ ಆಕಾಶಕ್ಕೆ ತಲೆ ಎತ್ತಿ ನೋಡಿ, ದೇವರೇ ನನ್ನ ಸಹೋದರ ನನ್ನೊಡನೆ ಇರುವಂತೆ ಮಾಡು ಎಂದು ನಿರ್ಣಯಿಸ್ತಾನೆ. ಆಗ ಘೋರವಾದ ಆರ್ಭಟದಿಂದ ಕೂಡಿದಂಥ ಗುಡುಗು ಸಿಡಿಲು ಮಳೆ ಬಂದು ಬೆನೆಡಿಕ್ಟ್ಗೆ ಹೋಗಬೇಕಾಗುವುದಿಲ್ಲ, ಬಿಡ್ತಾರೆ. ಇದಾದಮೇಲೆ 3 ದಿನ ಕಳೆದ ನಂತರ ಸ್ಕೊಲಾಸ್ಟಿಕಾ ಅವರು ತಮ್ಮ ಪ್ರಾಣವನ್ನು ಸಮರ್ಪಿಸಿ ಸಾವನ್ನಪ್ಪುತ್ತಾರೆ. ಬೆನೆಡಿಕ್ಟ್ ತಮ್ಮ ದರ್ಶನದಲ್ಲಿ ಅವರ ಸಹೋದರಿಯ ದೇಹದಿಂದ ಆತ್ಮ ಪಾರಿವಾಳ ರೂಪದಲ್ಲಿ ಹಾದು ಹೋಗುವುದನ್ನು ಕಾಣುತ್ತಾರೆ. ಹೀಗೆ ಸಂತ ಬೆನೆಡಿಕ್ಟ್ ಮತ್ತು ಸ್ಕೊಲಾಸ್ಟಿಕಾ ಬಹಳ ಅತ್ಯುನ್ನತ ಬಾಂಧವ್ಯ ಮತ್ತು ಆಪ್ತತೆ ಮತ್ತು ದೇವರಲ್ಲಿ ಆತ್ಮೀಯತೆಯನ್ನು ಹೊಂದಿದಂತಹ ಸಹೋದರರು. ಸ್ಕೊಲಾಸ್ಟಿಕಾ ಅವರು ಫೆಬ್ರವರಿ 10ನೇ ತಾರೀಕು 547ನೇ ಇಸವಿಯಲ್ಲಿ ಅವರು ಸ್ಥಾಪಿಸಿದ ಕಾನ್ವೆಂಟ್ನಲ್ಲಿ ತಮ್ಮ ಪ್ರಾಣವನ್ನು ದೇವರಿಗೆ ಸಮರ್ಪಿಸಿದರು. ಹೀಗೆ 67 ವರ್ಷಗಳ ಕಾಲ ಬದುಕಿ ಅವರು ಅನ್ಯಾಗಿ ಪಾವಿತ್ರತೆಯ ಪುಣ್ಯಸ್ಥಿತಿಯಾಗಿ ದೇವರಿಗೆ ಸಮರ್ಪಿತರಾದರು. ಇವರ ದಿನಗಳ ಮುಖಾಂತರ ನಾವು ಸಹ ಆಧ್ಯಾತ್ಮಿಕತೆಯಲ್ಲಿ ಹಾಗೂ ದೇವರಲ್ಲಿ ಆತ್ಮೀಯತೆ ಬೆಳೆಯುವ ಬೇಕಾಗುತ್ತದೆ. ನಮ್ಮದಾಗಲಿ ಎಂಬ ವಿನಯಕ್ಕಾಗಿ ಮಂತ್ರವನ್ನು ಬೆಳೆಯುತ್ತಿರುವ ಬಳಿ ಬಂದೇ ಕಾಣಿಕೆ ತಂದು ನಿಮಗೆಂದೇ ಆಜ್ಞೆ ನಿಂದು ನೋವುಗಳ ನಲಿವುಗಳ ಚಿಂತೆಗಳ ಮನದ ನೋವುಗಳ ನಲಿವುಗಳ ಚಿಂತೆಗಳ ಮನದ ಈ ಧರಣಿಯ ಫಲವು ರೋಟಿದು ಲತೆ ನೀಡಿದ ದ್ರಾಕ್ಷಿಯ ಪಾನವಿದು. ಈ ಧರಣಿಯ ಫಲವು ರೋಟಿದು ಲತೆ ನೀಡಿದ ದ್ರಾಕ್ಷಿಯ ಪಾನವಿದು. ಇವುಗಳ ಕಾಣಿಕೆ ಅರ್ಪಿತೆವು ಪಾವನಗೊಳಿಸೆಂದು ಪ್ರಾರ್ಥಿಸೆವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸುತ್ತೇವೆ. ಪ್ರಭು ತಮ್ಮ ನಾಮದ ಸ್ತುತಿಯ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮಲ್ಲಿ ಕರ್ತನ ಮಸಗಳಿಗಾಗಿ ಈ ಬಲಿ ನಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ ನನಗೆ ಸ್ಫುರಿತ
ಸಂತ ಸ್ಕೊಲಾಸ್ಟಿಕ ಅವರ ಸ್ಮರಣೆಯ ಮೂಲಕ ನಿಮ್ಮ ಮಹತ್ಕಾರ್ಯಗಳನ್ನು ಸಾರುತ್ತಾ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ವಿನಯದಿಂದ ಯಾಚಿಸುತ್ತೇವೆ. ಆಕೆಯ ಪುಣ್ಯ ಫಲಗಳು ನಿಮಗೆ ಮೆಚ್ಚುಗೆಯಾದಂತೆ ನಮ್ಮ ನಿಷ್ಠಾವಂತ ಸೇವೆಯು ನಿಮ್ಮ ಸಮ್ಮುಖದಲ್ಲಿ ಮೆಚ್ಚುಗೆ ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದಿಗೂ ನಿನಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆ ನಿಮಗೆ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆ ಇದನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮ ರಕ್ಷಣೆಯು ಗುರುತವಾಗುತ್ತದೆ. ಆದುದರಿಂದ ದೂತಗಳ ಸಮೂಹದೊಂದಿಗೆ ನಾವು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇವಾಧೀಶ್ವರಾದ ಪ್ರಭುದೇವರು ಪರಿಶುದ್ಧರು. ನಿಮ್ಮ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತರಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತರಲ್ಲಿ ಹೋಸನ್ನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯಲ್ಲಿ ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮರ ನಿರ್ಣಯಕ್ಕೆ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಕುಡಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಬುದ್ಧಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಪಂಕ್ತಿ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಗಳನ್ನು ಸಲ್ಲಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಜಗಕ್ಕೆ ಸಾರುತ್ತೇವೆ ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀವರುತ್ತಿನ ರಕ್ಷಣೆ ಎನ್ನುವ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲು ಪವಿತ್ರಾತ್ಮ ಒಂದುಗೂಡಿಸುವುದೆಂದು ನಿಮ್ಮನ್ನು ವಿನಯದಿಂದ ವಿನಂತಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಧರ್ಮಾಭಿಷೇಕ ಸಕಲ ಯಾಚಕರನ್ನು ಪ್ರೀತಿಯ ಪರಿಪೂರ್ಣ
ಪ್ರಭು ಪುನರುತ್ಥಾನದಲ್ಲಿ ವಿಶ್ವನ ಸಹೋದರನು ಇವರೇನು ಪುತ್ರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಪ್ರಭುಗೆ ಬರಮಾಡಿ ನಮ್ಮ ಮೇಲೂ ದಯ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೆ ವಾಕ್ಯಪತಿ ಸಂತ ಯೋಸೇಫರೊಂದಿಗೂ ಸಂತ ಸ್ಕೊಲಾಸ್ಟಿಕ ಅವರೊಂದಿಗೂ ಹಲವಾರು ಸಂತ ಅಂತೋನಿಯವರೊಂದಿಗೂ ಪ್ರೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮುಚ್ಚಿಗೆ ಪಾತ್ರವಾದ ಸಕಲ ಸಂತರೊಂದಿಗೆ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಯಾಗಿ ಇವರನ್ನು ಸ್ತುತಿಸಿ ಮಹಿಮೆಪಡಿಸಲು ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರಲ್ಲಿಯೂ ಸರ್ವಶ್ರೇಷ್ಠ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ವಿವೇಕಾಂತರವೂ ನಿಮಗೆ ಸಲ್ಲಲಿ. ದೈವ ಬೋಧನೆಯಿಂದ ಶಿಕ್ಷಕರಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿ ಪ್ರಭು ಸಕಲಕ್ಕೆ ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದ ಪಾಪದಿಂದ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮಲ್ಲಿ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯುತ್ತದೆ ಆಗಿಸಿ ಈ ವಿಷಯವಾದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಪ್ರವೇಶ ನಿಮ್ಮ ಶರೀರ ರಕ್ತದ ಸ್ವೀಕಾರ ರಕ್ಷಣೆ ಹಾಕಿಕೊಂಡು ಇದೋ ದೇವರ ಕುರಿಮರಿ, ಇದೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಘೋಷಣೆಗೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವಕ್ಕೆ ಶರೀರ ಆಮೆನ್. ಯೇಸುವೇ ನನ್ನ ಬಾಳಿಗೆ ನೀವೇ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀವೇ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಯೇಸು ನೀ
ಇಗೋ ಮರುಮಗನು ಬರುತ್ತಿದ್ದಾನೆ, ಮರುಮಗನು ಬರುತ್ತಿದ್ದಾನೆ. ಪ್ರಭು ಕ್ರಿಸ್ತರನ್ನು ತೆಗೆದುಕೊಳ್ಳಲು ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರಿಗೆ ಕೊಡುಗೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಾವು ಪುನಶ್ಚೇತನಗೊಂಡಿದ್ದೇವೆ. ಸತ್ಯ ಸ್ಕಾಲಾಸ್ಟಿಕ ಮಾರ್ಗದರ್ಶನದಂತೆ ಯೇಸುವಿನವರನ್ನು ನಮ್ಮ ಶರೀರದಲ್ಲಿ ಅನುಭವಿಸುತ್ತಾ ನಾವು ನಿಮ್ಮ ಒಬ್ಬರಿಗಾಗಿ ಬಾಳು ಶ್ರಮಿಸುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಇವನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಅವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಒಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಕೃತಜ್ಞತೆ ಸಲ್ಲಲಿ. ಅದ್ಭುತ ತಾಯಿ ಅಂತೋಣಿಯವರೇ, ಕವಾಡ ಪುರುಷ ಅಂತೋಣಿಯವರೇ, ಅದ್ಭುತ ತಾಯಿ ಅಂತೋಣಿಯವರೇ, ಕವಾಡ ಪುರುಷ ಅಂತೋಣಿಯವರೇ, ಜೈಕಾರವೋ ನಿಮಗೆ ಜೈಕಾರವೋ, ಜೈಕಾರವೋ ನಿಮಗೆ ಜೈಕಾರವೋ. ನಿಮ್ಮಯ ದರ್ಶನ ಪಡೆಯಲು ನಾವು ಭರವಸೆಯಿಂದ ಬಂದಿರೆವು. ನಿಮ್ಮಯ ದರ್ಶನ ಪಡೆಯಲು